ನವೀನ್ ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀವಿ, ನೀವು? ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ. ನಿಮ್ಮ ಜೊತೆ ಮಾತಾಡಿದ ಇನ್ನೂ ಖುಷಿ ಆಗ್ತಿದೆ ಹೆಚ್ಚಾಗಿ ನನಗೆ. ಥ್ಯಾಂಕ್ ಯು. ಈಗ ನಿಮ್ಗೆ ನೋಡಿದ್ರೆ ಫಸ್ಟ್ ನೆನಪಾಗೋದು ನನಗೆ ಬಾಲಮುರಳಿ ಕೃಷ್ಣ ದಿಮಾಕೋದು. ಈಗ ನಾನು ಕಾಲೇಜ್ ಇದ್ದೆ, ತುಂಬ ಆಸೆಪಟ್ಟು 2-3 ಸತಿನ ಆ ಸಿನಿಮಾ ನೋಡಿ ಗೋಲ್ಡನ್ ಥಿಯೇಟ್ರಲ್ಲಿ. ಈಗ ನಾನು ನೆನಪಿದ್ದಂಗೆ ಆ ಸಿನಿಮಾ ಡೈಲಾಗ್ಸ್ ಇರ್ಬೋದು, ಆ ಸಾಂಗ್ಸು ಸಿಕ್ಕಾಪಟ್ಟೆ. ಈಗ ಸಾಂಗ್ಸ್ ಅವಾಗ ಕೇಳ್ತಾ ಇರ್ತೀವಿ ನಾವು ಸರ್. ಮತ್ತೆ ಬ್ಯಾಕ್ ಟು ಸಿನಿಮಾ, ಅದು ವಿಲನ್ ಆಗಿ ಈ ಆಪರ್ಚುನಿಟಿ ಹೇಗೆ ಬಂತು ಸರ್ ನಿಮಗೆ? ದಿಮಾಕು ಸಿನಿಮಾಗೆ ಒಂದು 3 ವರ್ಷದ ಮುಂಚೆಯಿಂದ ಮತ್ತು ನಮ್ಮ ಈ ಹೆಜ್ಜಾರು ಚಿತ್ರದ ನಿರ್ದೇಶಕರು ಹರ್ಷಪ್ರಿಯ ಅವರ ಪರಿಚಯ ನನಗೆ. ನಾವು ಒಟ್ಟಿಗೆ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಅವರು ಒಂದು ಸಣ್ಣ ಪಾತ್ರಧಾರಿಯಾಗಿ ಎಂಟ್ರಿ ಆದರು. ಅಲ್ಲಿಂದ ಅವರು ಬರೀತಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಕುತೂಹಲ ಸ್ಟಾರ್ಟ್ ಆಯಿತು. ಸೊ ಅವ್ರ ಬರವಣಿಗೆ ಅಷ್ಟು ಚೆನ್ನಾಗಿದ್ದರಿಂದ ಅವರ ಸ್ನೇಹ ಸ್ಟಾರ್ಟ್ ಆಗಿ ಸುಮಾರು ಒಂದು 22-23 ವರ್ಷಗಳಿಂದ ಅವ್ರ ಬರವಣಿಗೆನೇ ನಮ್ಮಿಬ್ಬರ ಸ್ನೇಹದ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಇನ್ ಬಿಟ್ವೀನ್ ಅವರು ಹಂತವಾಗಿ ಒಬ್ಬ ರೈಟ್ರಾಗಿ, ಡೈಲಾಗ್ ರೈಟ್ರಾಗಿ, ಸ್ಕ್ರೀನ್ ಪ್ಲೇ ರೈಟ್ರಾಗಿ, ಒಂದು ಫಿಕ್ಷನ್ ಚಾನಲ್ ಒಂದು ಬಿಸ್ನೆಸ್ ಅದು ಒಂದು ಬೇರೆ ಪೊಸಿಷನ್ಗೆ ಹೋಗಿ ಫಿಕ್ಷನ್ ಹೆಡ್ ಆಗಿ. ಸೊ ಆ ಸಂದರ್ಭದಲ್ಲಿ ನನಗೂ ಕೂಡ ಅವರೇ ಕರೆದು ಒಂದು 3 ಸೀರಿಯಲ್ಗೆ ನನ್ನ ಕೈಯಲ್ಲಿ ಡೈರೆಕ್ಷನ್ ಮಾಡಿಸಿದ್ರು. ಸೊ ಆವಾಗಲೂ ನಮ್ಮಿಬ್ಬರ ನಡುವೆ ಒಂದು ಸಿನಿಮಾ ಅನ್ನೋ ಒಂದು ಹಪಹಪಿ ಇದ್ದೇ ಇತ್ತು. ಸೊ ನಾನು ಒಟ್ಟಾರೆಯಾಗಿ ಕಂಪ್ಲೀಟ್ಲಿ ಡೈರೆಕ್ಷನ್ಗೆ ಬಂದ್ಬಿಟ್ಟು ಆ್ಯಕ್ಟಿಂಗ್ ಟೋಟಲಾಗಿ ಬಿಟ್ಬಿಟ್ಟು. ಬಟ್ ಈ ಸಿನಿಮಾ ಅವ್ರಿಗೆ ಸಿಕ್ಕಂಥ ಒಂದು ದೊಡ್ಡ ಪೊಸಿಷನನ್ನು ಬಿಟ್ಟು ಈ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ಆಶ್ಚರ್ಯ ಆಯಿತು ಸಹಜವಾಗಿ. ಯಾಕೆಂದರೆ ಅವ್ರಿಗೆ ಸಿಕ್ಕಂಥ ಸ್ಥಾನ ಅಂತ ದೊಡ್ಡ ಸ್ಥಾನ ಅದು. ಸೊ ಅದನ್ನು ಬಿಟ್ಬಿಟ್ಟು ಯಾರಪ್ಪ ಮತ್ತೆ ಒಂದು ಫ್ರೆಶರ್ ಥರ ಹೊಸ ಡೈರೆಕ್ಷನ್ ಮಾಡೋಕ್ಕೆ ಹೋಗ್ತಾರೆ ಅನ್ನೋ ಒಂದು ಎಲ್ರಿಗೂ ಸಹಜವಾಗಿ ಅನಿಸೋ ಹಾಗೆ ನನಗೂ ಅನ್ನಿಸ್ತು. ಬಟ್ ಅವರು ಮಾಡ್ಕೊಂಡಂಥ ಕಥೆ, ನನಗೆ ಸೃಷ್ಟಿ ಮಾಡ್ಕೊಂಡಂಥ ಒಂದು ಪಾತ್ರ, ಅಂದರೆ ನನಗೋಸ್ಕರ ಆ ಪಾತ್ರ ಸೃಷ್ಟಿಯಾಗಿರಲಿಲ್ಲ. ಆ ಪಾತ್ರ ಸೃಷ್ಟಿ ಆಗ್ತಾ ಅದರದೇ ಆದ ರೂಪರೇಷೆಗಳನ್ನ ಪಡ್ಕೊಳ್ತಾ ಇದನ್ನು ನವೀನ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗನ್ಸಿ ನನಗೆ ಅಪ್ರೋಚ್ ಮಾಡಿದ್ರು. ಆ್ಯಂಡ್ ಆ್ಯಕ್ಟಿಂಗೇ ಬೇಡ ಅಂತ ಅಂದ್ಕೊಂಡಿದ್ದವನು ಈ ಪಾತ್ರದಲ್ಲಿ ಫಸ್ಟು ನಾನು ಒಪ್ಕೊಳ್ಳೋಕ್ಕೆ ಕಾರಣನೇ ಹರ್ಷಪ್ರಿಯ ಅವರು. ಅವರ ಬರವಣಿಗೆ ಮೇಲೆ ನನಗಿದ್ದಂಥ ಒಂದು ನಂಬಿಕೆ. ಆ್ಯಂಡ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ಒಂದು ಹೊಸದಾಗಿ ಏನಾದರೂ ಮಾಡ್ತಾರೆ ಇವರು ಅಂತ ಒಂದು ಅನಿಸಿ ಒಪ್ಕೊಂಡಿದ್ದೆ. ಸೊ ಬಂದಾಗ ಸರ್, ಕಾಮನಾಗಿ ಬಂದಾಗ ಏನೋ ಒಂದು ಪೋಷಕ ಕಲಾವಿದ ಈ ಥರ ಏನೋ ಅಂತ ಅಂದ್ಕೊಳ್ತಾ ಇರ್ತೀವಿ. ಬಟ್ ವಿಲನ್ ಅಂತ ನಿಮ್ಮ ರಿಯಾಕ್ಷನ್ ಯಾವ ಥರ ಇತ್ತು ನಿಮಗೆ? ಅಂದರೆ ಈ ಕಥೆಯಲ್ಲಿ ಆ ಕಥೆಯಲ್ಲಿರುವ ಬೇರೆ ಬೇರೆ ಪಾತ್ರಗಳಿಗೆ ನನ್ನ ಪಾತ್ರ ವಿಲನ್ ಥರ ಕಾಣಿಸುತ್ತೆ. ಆದರೆ ತನ್ನಷ್ಟಕ್ಕೆ ತಾನು ಹೀರೋ ಅಷ್ಟೇ. ಅವನ ಕುಟುಂಬಕ್ಕೆ, ಅವನ ಬಿಸ್ನೆಸ್ಗೆ, ಅವನು ಮಾಡ್ತಾ ಇರೋದು ಇಲ್ಲಿಗಲ್ ಬಿಸ್ನೆಸ್ಸು ಆ್ಯಂಡ್ ಸಮ್ ಸಾರ್ಟ್ ಆಫ್ ಇಲ್ಲಿಗಲ್ ಆ್ಯಕ್ಟಿವಿಟೀಸು, ಈ ಸ್ಮಗ್ಲಿಂಗು, ಈ ಥರದ್ದೇನೇನೋ ಮಾಡ್ತಿರ್ತಾನೆ. ಅದೇನೇ ಮಾಡಿದ್ರು ಅದು ಅವನು ಬಿಸ್ನೆಸ್ ಥರ ಮಾಡ್ತಿರ್ತಾನೆ. ಆ ಕ್ಯಾರೆಕ್ಟರ್ ದೇವಿ ಅಂತ ನಾನು ಪೋರ್ಟ್ರೇ ಮಾಡಿರೋ ಕ್ಯಾರೆಕ್ಟ್ರು, ಆತನಿಗೆ, ಆತನ ಕುಟುಂಬಕ್ಕೆ, ಆತನ ಬಿಸ್ನೆಸ್ಸಿಗೆ ಯಾರೇ ಏನಾದರೂ ತೊಂದರೆ ಮಾಡಿದ್ರೆ ಅವನು ಅದನ್ನು ಸಹಿಸ್ಕೊಡಲ್ಲ, ಅವನು ಅಗೇನ್ಸ್ಟ್ ಆಗಿ ನಿಲ್ತಾನೆ. ಸೊ ಹಾಗಾಗಿ ಮಿಕ್ಕ ಪಾತ್ರಗಳಿಗೆ ಅವನು ವಿಲನ್ ಥರ ಕಾಣಿಸ್ತಾನೆ. ಅವನಿಗೆ, ಅವನ ಕುಟುಂಬಕ್ಕೆ, ಅವನ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಈಸ್ ಎ ಹೀರೋ. ಓಕೆ ಸರ್, ಈಗ ಸೀರಿಯಲ್ ಕೂಡ ಮಾಡ್ತಾ ಇರಿ ನೀವು. ತುಂಬ ಗ್ಯಾಪ್ ಆದಮೇಲೆ, ಸಾಕಷ್ಟು ವರ್ಷ ಆದಮೇಲೆ ಮತ್ತೆ ದೊಡ್ಡ ಸ್ಕ್ರೀನ್ ಮೇಲೆ ಬಂದಾಗ ಆ ಒಂದು ಸೆಟ್ಟು ಅದೆಲ್ಲ ನೋಡಿದಾಗ ಯಾವ ಥರ ಫೀಲ್ ಆಗ್ತಾ ಇತ್ತು ನಿಮಗೆ? ಅಂದರೆ ನಾನು ಆ್ಯಕ್ಟಿಂಗಿಂದ ಆಚೆ ಇದ್ದೆ ಅಷ್ಟೇ ವಿನಃ 9 ಪಿಕ್ಚರ್ ನಾನು ಡೈಲಾಗ್ ರೈಟ್ರಾಗಿ ಕೆಲಸ ಮಾಡಿದೆ. ಸೊ ಸಿನಿಮಾದ ನಂಟು ನಾನು ಕಂಪ್ಲೀಟ್ಲಿ ಬಿಟ್ಟು ನಾನು ಹೊರಗಡೆ ಬಂದಿರಲಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಇಂಡಸ್ಟ್ರಿನ ಬಿಟ್ಟು ಬೇರೆ ಯಾವುದೋ ಕೆಲಸ ಮಾಡಿಕೊಂಡು ಮತ್ತೆ ಬರ್ತೀವಿ ಅಂದರೆ ದಟ್ಸ್ ಕಾಲ್ಡ್ ಗ್ಯಾಪ್. ಬಟ್ ಇಲ್ಲಿ ಹಾಗಾಗಲಿಲ್ಲ ನನಗೆ. ನಾನು ಡೈಲಾಗ್ ಬರೀತಾ ಇದ್ದೆ, ಡೈರೆಕ್ಷನ್ ಮಾಡ್ತಾ ಇದ್ದೆ, ಹಾಡು ಬರೀತಾ ಇದ್ದೆ, ಎಲ್ಲ ರೀತಿಯ ಕೆಲಸಗಳಲ್ಲೂ ತೊಡಗಿಸ್ಕೊಂಡಿದ್ದೆ ಇಂಡಸ್ಟ್ರಿಯಲ್ಲಿ. ನಮ್ಮ ಬದುಕನ್ನು ಕಟ್ಕೊಟ್ಟಿದ್ದೆ ಇಂಡಸ್ಟ್ರಿ. ಸೊ ಅದನ್ನು ಬಿಟ್ಟು ನಾವೇನು ಹೊರಗಡೆ ಹೋಗಿರಲಿಲ್ಲ. ಹಾಗಾಗಿ ಮತ್ತೆ ಈ ಸೆಟ್ಟಿಗೆ ಬಂದಾಗ ಆ ಗ್ಯಾಪ್ ಅಂತ ನನಗೇನು ಫೀಲ್ ಆಗಲಿಲ್ಲ. ಏನಂದರೆ ನನ್ನನ್ನು ನಾನು ಮಾನಿಟ್ರಲ್ಲಿ ನೋಡಿಕೊಂಡಾಗ ಇಷ್ಟು ವರ್ಷಗಳ ನಂತರ ಓಕೆ, ನೀವು ಈಗಲೇ ಹೇಳಿದ್ರಿ ಆ ವಾಯ್ಸು ಹಾಗೆ ಇದೆ, ಆ ಚಾಪು ಹಾಗೆ ಇದೆ ಅಂತ, ಪರವಾಗಿಲ್ಲ ಗುರು ಮೇಂಟೈನ್ ಮಾಡಿದ್ದೀವಿ ಅಂತ ಅನಿಸ್ತು.
ಸರ್ ಅದು ಯಾಕೆ ಗ್ಯಾಪ್ ತೊಗೊಂಡ್ರಿ ಸರ್? ನಮ್ಗೆ ಎಲ್ರಿಗೂ ಕಾಡೋದು ಅದೇ ಒಂದು ಪ್ರಶ್ನೆ. ಒಳ್ಳೆ ಅದ್ಭುತವಾದ ನಟ ನೀವು, ನಟನ ಬಗ್ಗೆ ಮಾತಾಡೋಂಗೆ ಇಲ್ಲ, ರಕ್ತದಲ್ಲೇ ಬಂದಿದೆ ನಿಮ್ಗದು. ಯಾಕೆ ಗ್ಯಾಪ್ ತೊಗೊಂಡ್ರಿ ಅಂತ? ಸರ್ ಇಲ್ಲ, ನಾನು ಗ್ಯಾಪ್ ತೊಗೊಂಡೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಅವಕಾಶಗಳು ಯಾವ್ಯಾವ ರೀತಿ ಬರ್ತಾ ಹೋಯ್ತೋ ಆ ಥರ ಅದನ್ನು ಬಳಸ್ಕೊಳ್ತಾ ಹೋದೆ ಅಷ್ಟೇ. ನಾನು ಆ್ಯಕ್ಟಿಂಗಿಗೆ ಅವಕಾಶಗಳು ಬರಲಿಲ್ಲ. ಆ್ಯಂಡ್ ನಾನು ಸಾಕಷ್ಟು ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಪ್ರಯತ್ನ ಪಟ್ಟೆ, ಎಲ್ಲೂ ನಮಗೆ ವರ್ಕ್ ಆಗಲಿಲ್ಲ. ಸೊ ನ್ಯಾಚುರಲಿ ದೇವ್ರ ಥರ ನನ್ನ ಕೈ ಹಿಡಿದಿದ್ದು ಪೆನ್ನು. ಸೊ ಬಟ್ ಅಲ್ಲಿವರೆಗೂ ನಾನು ಮುಂದೆ ಲೈಫ್ ಹೇಗಪ್ಪ ಅನ್ನೋ ಒಂದು ಪ್ರಶ್ನೆ ಆಗ್ಬಿಟ್ಟಿತ್ತು. ಆ ಥರ ಪ್ರಶ್ನೆ ಆದಾಗ ನನ್ನ ಹಣೆ ಬರ ನಾನೇ ಬರ್ಕೊಳ್ಳೋ ಸ್ಥಿತಿ ಬಂತು. ಅದು ಯಾವಾಗ ಅಂದರೆ ನಾನು ಬರಹಗಾರನಾದಾಗ. ಸೊ ಅಲ್ಲೇ ನನ್ನ ಲೈಫ್ ಚೇಂಜ್ ಆಗಿದ್ದು. ನಾನು ರೈಟ್ರ್ ಆದಾಗಲೇ ನನಗೆ ಜನ ತೋರಿಸ್ತಾ ಇದ್ದಂಥ, ಇಂಡಸ್ಟ್ರಿ ಜನ ಆಗಲಿ ಹೊರಗಿನ ಜನ ಆಗಲಿ ನನ್ನ ಗುರುತಿಸ್ತಾ ಇದ್ದ ರೀತಿ, ನಾನು ರೈಟ್ರ್ ಆಗಿದ್ದೆ ನನಗೆ ಲೈಫಲ್ಲಿ ದೊಡ್ಡ ಅಡ್ವಾಂಟೇಜ್ ಆಗಿದ್ದು. ಸೊ ಹಾಗಾಗಿ ಅದು ಹಂಗೆ ಮುಂದುವರಿತೆ ಹೊರತು ನಾನು ಎಲ್ಲೂ ಗ್ಯಾಪೇ ತೊಗೊಳ್ಳಿಲ್ಲ. ನನಗೆ ಆ್ಯಕ್ಟಿಂಗ್ ಚಾನ್ಸ್ ಸಿಗದೇ ಇರಬೇಕಾದ್ರೆ ನಾನು ಸೈಲೆಂಟಾಗಿ ಕೂತ್ಕೊಳ್ಳಿಲ್ಲ. ಏನು ಮಾಡಲಿ ದೇವ್ರ ದಯದಿಂದ ನನಗೆ ರೈಟಿಂಗು ದೇವ್ರು ಕೊಟ್ಟಿದ್ದರಿಂದ ಒಂದಷ್ಟು ಸಿನಿಮಾಗಳಿಗೆ ದಯಾಳವ್ರ ಜೊತೆ ಸೇರಿಕೊಂಡು ಡೈಲಾಗ್ ಬರೆಯೋಕ್ಕೆ ಶುರು ಮಾಡಿದೆ. ಡಬ್ಬಿಂಗ್ ಮಾಡ್ತೀರಾ ಅಂತ ಕೇಳಿದ್ರು, ಮಾಡ್ತಾಯಿದ್ದೆ. ಸಾಹಿತ್ಯ ಬರೀತೀರಾ ಅಂತ ಕೇಳಿದ್ರು, ಅದನ್ನು ಮಾಡ್ತಾಯಿದ್ದೆ. ಈ ಸೀರಿಯಲ್ ಡೈರೆಕ್ಷನ್ನು ಅಷ್ಟೇ. ದಿಲೀಪ್ ರಾಜ್ ಅವ್ರ ಹತ್ರ ನಾನು ಅವರು ಕಾಲೇಜ್ ಫ್ರೆಂಡ್ಸ್ ನಾವಿಬ್ಬರು. ಏನಪ್ಪ ಕೆಲಸ ಕೊಡೋದಿಲ್ವಾ ನನಗೆ ಅಂತ ಕೇಳಿದೆ. ಕೆಲಸ ಇಲ್ವಾ, ಡೈರೆಕ್ಷನ್ ಮಾಡ್ತೀನಿ ಅಂತ. ಓಕೆ ಅಷ್ಟೇ. ಹಾಗೆ ನಾನು ಅವಕಾಶಗಳನ್ನು ಆ್ಯಕ್ಟಿಂಗಲ್ಲಿ ಸಿಗಲಿಲ್ಲ ಅಂತ ಹೇಳಿ ನಾನು ಸುಮ್ಮನೆ ಕೂರಲಿಲ್ಲ. ನನಗೆ ಏನೇನೇನೇನು ಬರುತ್ತೋ ನನ್ನ ಪ್ರತಿಭೆನ ಉಪಯೋಗಿಸ್ಕೊಂಡು ಅದ್ರ ಹಿಂದೆ ಹೋದೆ. ಅಲ್ಲಿ ಯಾವ್ಯಾವುದಕ್ಕೆ ಅವಕಾಶಗಳು ಸಿಕ್ತೋ ಒಟ್ಟಲ್ಲಿ ಇಲ್ಲೇ ಸುತ್ತಾ ಇದ್ವಿ ಇಷ್ಟು ವರ್ಷಗಳಿಂದ. ನಾವು ಇಲ್ಲೇ ಸುತ್ತಾ ಇದ್ವಿ, ಎಲ್ಲೂ ಬಿಟ್ಟು ಹೋಗಿಲ್ಲ. ಸೊ ಈಗ ಮತ್ತೆ ಕಂಬ್ಯಾಕ್ ಮಾಡಿ ಸರ್. ಸೊ ಈ ಸಿನಿಮಾ ನಿರೀಕ್ಷೆ ಇದೆಯಾ ತುಂಬ? ಮತ್ತೆ ಆ್ಯಕ್ಟಿಂಗ್ಗಳು ಬರ್ಬೋದು ನಿಮಗೆ ಸಾಕಷ್ಟು ಅವಕಾಶಗಳು ಅಂತ? ಸರ್ ನಾನಂತನೆಲ್ಲ, ಯಾರೇ ಕಲಾವಿದ ಆಗಲಿ ಅಥವಾ ಯಾವುದೇ ತಂತ್ರಜ್ಞ ಆಗಲಿ, ಈ ಥರ ಈ ಇಂಡಸ್ಟ್ರಿಯಲ್ಲಿ ಇರೋರು ಪ್ರತಿ ದಿವಸವೂ ನಮ್ಗೆ ಹೊಸದೆ. ಪ್ರತಿಯೊಂದು ಚಾನ್ಸ್ ಕೂಡ ನಮಗೆ ನಾಳೆ ಒಂದು ಭರವಸೆನ ಹುಟ್ಟಿಸುತ್ತೆ. ಸೊ ಹಾಗೆ ಇದು ಒಂದು ನನಗೆ ಭರವಸೆ ಕೊಟ್ಟಿರುವಂಥ ಪಾತ್ರನೇ. ಯಾಕೆಂದರೆ ಆ ಪಾತ್ರದಲ್ಲಿ ಅಂಥ ಒಂದು ಸತ್ವ ಇದೆ. ಅವರು ನಿರ್ದೇಶಕರು ಮತ್ತು ನಿರ್ದೇಶಕರ ತಂಡ ಅದನ್ನು ಡಿಸೈನ್ ಮಾಡಿಕೊಂಡಿದ್ದ ರೀತಿ, ನನ್ನ ಕ್ಯಾರೆಕ್ಟರ್ನ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಒಟ್ಟಿನಲ್ಲಿ ನನ್ನ ಪಾತ್ರ ಅನ್ನೋದಕ್ಕಿಂತ ಒಟ್ಟಾರೆಯಾಗಿ ಈ ಸಿನಿಮಾ ಜನಕ್ಕೆ ಇಷ್ಟ ಆಗಬೇಕು. ಹಾಗೇನಾಗುತ್ತೆ, ಈ ಥರದ ಹೊಸ ಪ್ರಯತ್ನಗಳು ಹೆಚ್ಚಾಗುತ್ತೆ, ಹೊಸ ಪ್ರತಿಭೆಗಳು ಬರೋಕ್ಕೆ ಶುರು ಆಗುತ್ತಾರೆ. ಆ ಹೊಸತನದವರ ಜೊತೆಯಲ್ಲಿ ನಾವು ಒಬ್ಬರಾಗ್ತೀವಿ ಅನ್ನೋ ಒಂದು ಭರವಸೆ ಇದೆ. ಸರ್, ನೀವು ಹುಟ್ಟಾಗಿಂದನೂ ಸಿನಿಮಾ ಇಂಡಸ್ಟ್ರಿ ನೋಡ್ಕೊಂಡೇ ಬೆಳೆದಿರೋರು, ಸಿನಿಮಾಗಳು ಕೂಡ ಮಾಡ್ಕೊಂಡೇ ಬಂದಿರೋರು ನೀವು ಕೂಡ. ಏನು ಅನಿಸ್ತಾ ಇದೆ ಸರ್ ಚೇಂಜಸ್ ನಿಮಗೆ? ಒಂದು 5-10 ವರ್ಷ ಹಿಂದೆಗಡೆ ಇಂಡಸ್ಟ್ರಿ ಹೇಗಿತ್ತು, ಸೊ ಇವಾಗ ಹೇಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಇವಾಗ? ಏಕೆಂದರೆ ಇತ್ತೀಚೆಗೆ ನೋಡ್ಬೋದು ನೀವು, ಜನ ಸಿನಿಮಾ ಥಿಯೇಟರ್ ಬರ್ತೀರಾ ಅಂತ ಎಲ್ಲ ಥಿಯೇಟರು ಓನರ್ಗಳು ತುಂಬ ಕಷ್ಟ ಬೀಳ್ತಾರೆ. ಆ ಒಂದು ಶೋ ರನ್ ಮಾಡೋಕ್ಕಾಗ್ತಿರ್ಬೋದು, ಜನ ಬರ್ತಾ ಇಲ್ಲ ಅಂತ. ಸೊ ಏನು ಅನಿಸುತ್ತೆ ಸರ್ ನಿಮಗೆ? ಸರ್, ಕಾಲಾಯ ತಸ್ಮೈ ನಮಃ ಅಂತಾರೆ. ಕಾಲಕ್ಕೆ ತಕ್ಕ ಹಾಗೆ ನಾವು ಅಪ್ಡೇಟ್ ಆಗಬೇಕು, ನಾವು ಬದಲಾಗ್ತಾ ಹೋಗಬೇಕು. ಈಗ ರೇಡಿಯೋ ಇತ್ತು, ಹೌದು, ಟಿ ವಿ ಬಂತು, ಅಷ್ಟೇ ಗುರು ರೇಡಿಯೋ ಅಂತ ಅಂದ್ಕೊಂಡ್ರು. ಇವತ್ತಿಗೂ ಎಷ್ಟೋ FM ಚಾನೆಲ್ಗಳನ್ನ ಜನ ಕೇಳ್ತಾನೆ ಇದ್ದಾರೆ. ಅಂದರೆ ಆಸಕ್ತಿ, ನಮಗೆ ಎಂಟರ್ಟೈನ್ಮೆಂಟ್ ಯಾವ್ಯಾವ ಕಡೆಯಿಂದ ಬೇಕು ಅನಿಸುತ್ತೋ ಅದನ್ನು ಜನ ತೊಗೊಳ್ತಾರೆ. ಬಟ್ ಇವತ್ತಿನ ದಿವಸ ಈ ಮೊಬೈಲು, OTT ಇವೆಲ್ಲವೂ ಬಂದ ಮೇಲೆ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ಒಂದು ಸಿನಿಮಾ ಅಂದರೆ 1000 ಚಾನಲ್ಗಳಿದೆ, 1000 OTT ಪ್ಲ್ಯಾಟ್ಫಾರ್ಮ್ಸ್ ಇದೆ. ಇನ್ನು ಎಂಟರ್ಟೈನ್ಮೆಂಟ್ಗೆ ಬರೀ ಸಿನಿಮಾ, ಸೀರೀಸ್ ಇವಿಷ್ಟೇ ಅಲ್ಲದೆ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಬೇರೆ 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 ರೀತಿಯ ವಿಧಾನಗಳಿದೆ. ಜನ ಯಾವುದು ಅವ್ರಿಗೆ ತುಂಬ ಆಪ್ಯಾಯಮಾನವಾಗಿರುತ್ತೋ ಅದನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಮುಂಚೆ ಸಿನಿಮಾ ಒಂದೇ ಇದ್ದಿದ್ದು ಎಂಟರ್ಟೈನ್ಮೆಂಟ್ಗೆ. ಸೊ ಹಾಗಾಗಿ ನಿಮಗೆ ಸಕ್ಸಸ್ ರೇಟ್ ಆಗಿರ್ಬೋದು, ಜನ ಥಿಯೇಟ್ರಿಗೆ ಮುಗಿಬಿದ್ದು ನೋಡೋದಾಗಿರ್ಬೋದು, ಅದೆಲ್ಲವೂ ಜಾಸ್ತಿ ಇತ್ತು. ಕ್ರಮೇಣ ಬರ್ತಾ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದ್ದ ಹಾಗೇ, ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೇ ಎಲ್ಲವೂ ಆಯ್ಕೆಗಳು ಬದಲಾಗ್ತಾ ಹೋಯಿತು. ಸೊ ಈಗ ಜನಗಳನ್ನು ಒಂದು ಥಿಯೇಟ್ರಿಗೆ ಸೆಳೀಬೇಕು ಅಂದರೆ ಅದು ಅತ್ಯದ್ಭುತವಾದ ಸಿನಿಮಾ ಆಗಬೇಕು, ಅಲ್ಲಿ ಅತ್ಯದ್ಭುತವಾದ ಒಂದು ಕಂಟೆಂಟ್ ಇರಬೇಕು. ಜನ ಥಿಯೇಟ್ರಿಗೆ ಬರಬೇಕು ಅಂದರೆ, ಇವತ್ತೊಂದು ಸಂಸಾರ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು ಅಂದರೆ ಅವ್ರು ಎಲ್ಲ ರೀತಿಯ ಫೆಸಿಲಿಟೀಸ್ನ ಕೇಳ್ತಾರೆ. ಅವರು ಈಗ ನಾವು 100 ರೂಪಾಯಿ ಕೊಡ್ತೀನಿ ಅಂದರೆ ನಾನು ನೋಡುವ ಚಿತ್ರ ಅಷ್ಟೇ ಅಲ್ಲ, ನಾನು ಕೂರುವ ಜಾಗ, ನಾನು ಇಂಟರ್ವಲ್ಲಲ್ಲಿ ತೊಗೊಳ್ಳುವ ತಿಂಡಿ, ನಾನು ಇಂಟರ್ವಲ್ಲಲ್ಲಿ ಹೋಗುವ ವಾಶ್ರೂಮು,
ಆ್ಯಂಡ್ ನಾನು ಹೋಗಿ ನಾನು ಗಾಡಿ ನಿಲ್ಲಿಸೋದಕ್ಕೆ ಜಾಗ, ಎಲ್ಲದಕ್ಕೂ ಅವ್ರ ಮೈಂಡ್ ಸೆಟ್ಟಲ್ಲಿ ನಾನು ಎಷ್ಟು ಇನ್ವೆಸ್ಟ್ ಮಾಡ್ತೀನಿ ಅಷ್ಟು ನನಗೆ ಚಿತ್ರದ ಮೂಲಕ ವಸೂಲಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ತಪ್ಪೇ ಇಲ್ಲ. ಸೊ ನೀವು ಬ್ಯೂಟಿಫುಲ್ ಆಗಿರೋ ಕಂಟೆಂಟು, ವೆರೈಟಿ ಕಂಟೆಂಟ್ ಕೊಟ್ಟರೆ ಜನ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರವನ್ನು ಪ್ರೀತಿಸ್ತಾರೆ, ಹುಡ್ಕೊಂಡು ಬರ್ತಾರೆ. ಬಟ್ ಈಗ ಸಿಂಗಲ್ ಸ್ಕ್ರೀನು ಅವರ ಅಂದರೆ ಇಷ್ಟು ವರ್ಷ ಅವರು ಮಾಡಿರೋ ಸಾಧನೆಗಳು, ಅವರು ಹಾಕಿದ ಸಿನಿಮಾಗಳು ಓಡಿದವೆ. ಆದರೆ ಇವತ್ತು ಅಂದರೆ ನಾವುಗಳು ಅಂದರೆ ಇಡೀ ಇಂಡಸ್ಟ್ರಿಯವರಾಗಲಿ ಅಥವಾ ಇಂಡಸ್ಟ್ರಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆಗಲಿ ಒಂದು ಥಿಯೇಟ್ರನ್ನ ನಿಲ್ಲಿಸೋದಿದೆಯಲ್ಲ, ಅದು ಅದಕ್ಕೆ ಈಗ ಯಾವುದೋ ಒಂದು ಒಬ್ಬರಿಗೆ ಜ್ವರ ಬಂದಿದೆ ಅಂದರೆ ಹಬ್ಬ ಅಂದರೆ ನಮ್ಮ ಕೈಲಿ ಏನು ಮಾಡ್ಬೋದು, ಡಾಕ್ಟ್ರ್ ಹತ್ರ ಹೋಗು ಅಂತ ಹೇಳ್ಬೋದು, ಅಥವಾ ಆತನಿಗೆ ನಮ್ಮ ಕೈಲಿಂದ ಒಂದು ಮಾತ್ರೆ ಕೊಡಿಸ್ಬೋದು, ಅಥವಾ ಇನ್ನೇನೋ ಸಹಾಯ ಮಾಡ್ಬೋದು. ಆತ ಬದುಕುಳಿಯಲ್ಲ ಅನ್ನೋ ಒಂದು ಪ್ರಶ್ನೆಗೆ ಬಂದಾಗ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಮಾಡೋದಕ್ಕೆ ಅಷ್ಟೇ ಮಾಡೋಕ್ಕಾಗೋದು. ಆ ಥರ ಸೊ ಒಂದು ಥಿಯೇಟ್ರ್ ಸಮಸ್ಯೆ ಆಗಿರೋ ಕಾರಣನೇ ಇವತ್ತಿನ ಜನರೇಷನ್ನು, ಟೆಕ್ನಾಲಜಿ ಆ್ಯಂಡ್ ಜನಗಳ ಆಯ್ಕೆ, ಚಾಯ್ಸಸ್. ಸರ್, ಒಂದು ಕಡೆ ನಿಮಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ದು ಎಲ್ಲ ಒಂದು ಕಡೆ ಮಾರಕ ಅಂತ ಅನಿಸುತ್ತಾ ನಿಮಗೆ ಯೋಚನೆ ಮಾಡಿದಾಗ? ಇಲ್ಲ ಸರ್, ಅಂದರೆ ಇಂಪ್ರೂವ್ ಆಗದೆ ಇದ್ದರೆ ನಾವು ಜನ ಬೆಳವಣಿಗೆನೇ ಆಗಲ್ವಾ? ಇವತ್ತು ಮುಂಚೆ ನಾವು ಏನು ತಿಂತಾಯಿದ್ವಿ, ಅಕ್ಕಿ, ರಾಗಿ, ಅಥವಾ ಇನ್ನೊಂದು ಯಾವುದೋ ಒಂದು ಗೋಧಿ, ಅಥವಾ ಇನ್ನೊಂದು ಯಾವುದೋ ಧಾನ್ಯ. ಈಗ ಎಷ್ಟು ಚಾಯ್ಸ್ ಇದೆ ನಮಗೆ. ಸದ್ಯ ಯಾವುದೋ ಸಿರಿಧಾನ್ಯಗಳಂತಾರೆ, ಇನ್ನೊಂದು ಯಾವುದೋ ಆರ್ಗ್ಯಾನಿಕ್ ಫುಡ್ ಅಂತಾರೆ, ಮತ್ತೊಂದು ಯಾವುದೋ ಡೈಜೆಸ್ಟ್ ರೈಸಲ್ಲೇ ಡೈಜೆಸ್ಟಿವ್ ರೈಸು ಅಂತಾರೆ. ಸೊ ಚಾಯ್ಸಸ್ ಬರ್ತಾ 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 ಜನಗಳ ಮೆಂಟಾಲಿಟಿ ಬದಲಾದಾಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಅವ್ರಿಗೆ ಯಾವ್ಯಾವ ರೀತಿ ಡಿಮ್ಯಾಂಡ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತೋ, ಯಾವ್ಯಾವ ರೀತಿ ಅದೇ ರೀತಿ ಸಪ್ಲೈನು ಸ್ಟಾರ್ಟ್ ಆಗ್ತಾ ಹೋಗ್ತು. ಸೊ ಟೆಕ್ನಾಲಜಿ ಮಾರಕ ಆಗೋದಿಲ್ಲ, ನಾವು ಟೆಕ್ನಾಲಜಿಗೆ ಒಗ್ಗಬೇಕು, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು. ಈಗ ಒಂದು 100 ಜನ ಒಂದು ಥಿಯೇಟ್ರಿಗೆ ಬಂದು ಮುಗಿಬಿದ್ದು ನೋಡಬೇಕು ಅಂದರೆ ಅದಕ್ಕೆ ಅದರದೇ ಆದಂಥ ಒಂದು ತಯಾರಿಗಳು ಮಾಡ್ಕೋಬೇಕು, ಸಿದ್ಧತೆಗಳನ್ನ ಮಾಡ್ಕೋಬೇಕು. ಅದು ಅದೇ ಸಿದ್ಧ ಸೂತ್ರ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಈಗ ಒಂದು 4 ಜನ ದೊಡ್ಡ ದೊಡ್ಡ ಸ್ಟಾರ್ಗಳು ಸೇರಿ ಒಂದು ಸಿನಿಮಾ ಮಾಡೋದು ಒಂದು ಪ್ರೇಕ್ಷಕರನ್ನ ಸೆಳೆಯೋ ಒಂದು ತಂತ್ರ ಆಗ್ಬೋದು. ಆ ಥರ ಬೇರೆ ಬೇರೆ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು. ಒಟ್ಟಿನಲ್ಲಿ ನಮ್ಮವ್ರನ್ನ ನಾವು ಎಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಯಾರೂ ಬರ್ತಾ ಇಲ್ಲ ಅಂತ ನಾವು ಬಿಟ್ಟರೆ ಹೊಟ್ಟೆ ಹೋಗ್ತಾರೆ. ನಾವು ಎಳ್ಕೊಳಕ್ಕೆ ಟ್ರೈ ಮಾಡಬೇಕು. ಆ ಎಳ್ಕೊಳ್ಳೋಕ್ಕೆ ಪ್ರಯತ್ನ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೋಡಿದ್ರು ನೀನು ಹಿಂಗೆ ಮಾಡು, ನೀನು ಹಿಂಗೆ ಮಾಡು, ನೀನು ಹಿಂಗೆ ಮಾಡು ಅಂತ ಹೇಳಿದ್ರೆ ಆಗಲ್ಲ. ಇಟ್ಸ್ ಅನ್ ಇಂಡಸ್ಟ್ರಿ ಅಂತ ನಾವು ಕರೆಯೋದೇ ಅದಕ್ಕೆ. ಎಲ್ಲರೂ ಒಟ್ಟಿಗೆ ಇರೋದಕ್ಕೆ ಇಟ್ಸ್ ಇಂಡಸ್ಟ್ರಿ. ಸೊ ಒಟ್ಟಿಗೆ ಕೂಡ್ಕೊಂಡು ಒಟ್ಟಿಗೆ ಸೇರಿ ಏನಾದರೂ ನಿರ್ಧಾರ ತಗೊಂಡು ನಾವು ಮಾಡ್ತೀವಿ ಅಂತ ಆದರೆ ಖಂಡಿತ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಇವತ್ತಿನ ದಿವಸ ನಾವು ಮಲಯಾಳಂ ಸಿನಿಮಾ ಬಗ್ಗೆ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ಥಿಯೇಟ್ರ್ಗಳಲ್ಲಿ, ಮುಂಚೆ ಮಲಯಾಳಂ ಸಿನಿಮಾ ಬೆಂಗಳೂರಲ್ಲೇ ನಾವು ನೋಡಿದ ಹಾಗೆ ಒಂದು ಶಿವಾಜಿನಗರಲ್ಲಿ ಒಂದು ಥಿಯೇಟ್ರಲ್ಲಿ ರಿಲೀಸ್ ಆಗೋದು, ಬಿಟ್ಟರೆ ಯಾವುದೋ ಬೇಗೂರಲ್ಲಿ ಒಂದು ಥಿಯೇಟ್ರಲ್ಲಿ ರಿಲೀಸ್ ಆಗೋದು, ಬಿಟ್ಟರೆ ಎಲ್ಲೋ HMT ಥಿಯೇಟ್ರ್ ಅಂತ ಒಂದಿತ್ತು ಅಲ್ಲಿ ರಿಲೀಸ್ ಆಗೋದು. ಆದರೆ ಇವತ್ತಿನ ದಿವಸ ಸಣ್ಣ ಸಣ್ಣ ಏರಿಯಾಗಳು, ಅಂದರೆ ನಮ್ಮ ಚಿಕ್ಕಲ್ಸಂದ್ರ ಅನ್ನೋ ಒಂದು ಏರಿಯಾದಲ್ಲಿ, ಉತ್ತರಹಳ್ಳಿ ಅನ್ನೋ ಒಂದು ಏರಿಯಾದಲ್ಲೂ ಕೂಡ ಮೇಯ್ನ್ ತಮಿಳು ತೆಲುಗು ಸಿನಿಮಾಗಳನ್ನು ನಾವು ಮುಂಚೆಯಿಂದ ಹೇಗೆ ನೋಡ್ತಾ ಇದ್ವೋ ಇವತ್ತು ಆ ರೀತಿ ಜನಗಳ ಅದನ್ನು ನೋಡೋಕ್ಕೆ ಶುರು ಮಾಡಿದ್ದಾರೆ. ಯಾಕೆ ನೋಡ್ತಾ ಇದ್ದಾರೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ ತಪ್ಪಾಗುತ್ತೆ. ಅದವ್ರ ಚಾಯ್ಸು, ಅದವ್ರ ಚಾಯ್ಸು. ಯಾಕೆ ಅದನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಅವ್ರು ಆ ಥರ ವಿಭಿನ್ನವಾದ ಕಥೆ ಕೊಡ್ತಾ ಇದ್ದಾರೆ. ಹಂಗಂದ್ಬಿಟ್ಟು ನಮ್ಮಲ್ಲಿ ಕಥೆಗಳು ಕೊಡ್ತಾ ಇಲ್ಲ ಅಂತ ತಪ್ಪಾಗುತ್ತೆ. ಅವ್ರ ಕಥೆಗಳು ಕೊಡೋದ್ರ ಜೊತೆಗೆ ಅವರ ಆ ಭಾಷೆಯನ್ನು ಪ್ರಮೋಟ್ ಮಾಡುವ ರೀತಿ, ಅವರ ಚಿತ್ರಗಳನ್ನು ಪ್ರಮೋಟ್ ಮಾಡುವ ರೀತಿ ಎಲ್ಲರನ್ನೂ ನ್ಯಾಚುರಲಿ ಆಕರ್ಷಿಸ್ತಾ ಇದೆ. ಅವ್ರು ಅದಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೋಬೇಕು, ನಮ್ಮ ಭಾಷೆ ಕಡೆ ಅವ್ರನ್ನ ಸೆಳ್ಕೋಬೇಕು. ಅವಾಗ ಖಂಡಿತ ಹಾಗೆ ಆಗುತ್ತೆ. ಸರ್, ನೀವು ಸಿನಿಮಾ ಕೂಡ ನಿರ್ಮಾಣ ಕೂಡ ಮಾಡಿದ್ದಾರೆ ಸಿನಿಮಾ. ಸೊ ನನಗನ್ಸಿದ್ದು ಸರ್, ಒಂದು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ನನಗನ್ಸಿತ್ತು. ಇವತ್ತು 1 ಕೋಟಿ 1.5 ಕೋಟಿ ಕೊಟ್ಟೆ ಒಂದು ಸಿನಿಮಾ, ಚಿಕ್ಕ ಬಜೆಟ್ ಸಿನಿಮಾ ಮಾಡಿದ್ರು, ಬಟ್ ಪಬ್ಲಿಸಿಟಿಗೆ ಏನು ದುಡ್ಡು ಇರ್ತಾ ಇಲ್ಲ. ಏನೋ ಸಮಥಿಂಗ್ ನೀವು ಹೇಳಿದ್ರು ಪ್ರಾಮೋಟ್ ಮಾಡಬೇಕು ಅಂತ. ಸೊ ಇದೆಲ್ಲರೂ ಒಂದು ಕಡೆ ಎಡವಟ್ ಆಗ್ತಿದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿಂದ. ಜನಕ್ಕೆ ತಲುಪ್ತಾರೆ ಸಿನಿಮಾಗಳು. ಇವತ್ತು ನೀವೇ ಎಲ್ಲರೂ ಕಾಮನ್ ಆಗಿ ಒಂದು ತರಕಾರಿ ಅಂಗಡಿಯಲ್ಲಿ ಹೋದಾಗ ಈ ಶುಕ್ರವಾರ ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಗೊತ್ತಿಲ್ಲ ಅಂತಾರೆ. ಸೊ ಇದು ನೀವು ಯಾವ ಥರ ಮಾಡಬೇಕು ಅಂತ? ಸರ್, ಪ್ರಮೋಷನ್ ಅಂದರೆ ದುಡ್ಡು ಖರ್ಚು ಮಾಡಿದ ತಕ್ಷಣ ಅದು ಪ್ರಮೋಷನ್ ಆಗಿಬಿಡುತ್ತೆ, ರೀಚ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳೋದಿದೆ ತಪ್ಪು. ನೀವು ಸಿನಿಮಾನ ಒಂದು ರೇಂಜಿಗೆ ವೆರೈಟಿಯಾಗಿ ಮಾಡಿರ್ತೀರಲ್ವಾ, ಪ್ರಮೋಷನ್ನು ವೆರೈಟಿಯಾಗಿ ಮಾಡಬೇಕು. ಇವತ್ತಿನ ದಿವಸ ಬೈ ಹುಕ್ ಆರ್ ಕ್ರುಕ್ ಜನಗಳನ್ನ ರೀಚ್ ಆಗಬೇಕು. ಈಗ ಸಣ್ಣಾಗಿ ಇವತ್ತು ರೀಲ್ಸ್ ಜಮಾನ.
ಒಬ್ಬ ಯಾರೋ ಎಲ್ಲೋ ಒಂದು ವ್ಯಕ್ತಿ ಕೂತ್ಕೊಂಡು ಒಂದು ರೀಲ್ ಮಾಡಿ ನಮಗದನ್ನು ನಾವು ಅದನ್ನು ನೋಡಿ ಖುಷಿ ಪಡ್ತೀವಿ, ನಗ್ತೀವಿ ಅಥವಾ ಅಳ್ತೀವಿ, ಏನೋ ಒಂದು ಅದರಿಂದ ಏನೋ ಒಂದು ಕಲಿತೀವಿ ಅಲ್ವಾ? ಅದೇ ರೀತಿ ನಮ್ಮ ಚಿತ್ರಗಳು ಕೂಡ ಆ ರೀತಿ ಪ್ರಮೋಷನ್ ಆಗಬೇಕು. ಅಂದರೆ ನೀವು ಸಿನಿಮಾನ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿರ್ತೀರೋ ನಿಮ್ಮ ಪ್ರಮೋಷನ್ನು ಅಷ್ಟೇ ಕ್ರಿಯೇಟಿವ್ ಆಗಿ ಮಾಡಬೇಕು. ನೀವು ಸುಮ್ಮನೆ ನಮ್ಮ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಬಂದು ನೋಡಿ, ಇದು ವರ್ಕ್ ಆಗಲ್ಲ, ಇದು ಆಗೋದೇ ಇಲ್ಲ. ಯಾರೋ ಗುರು ನಾವು ಕೆಟ್ಟ ಸಿನಿಮಾ ಮಾಡಿದ್ದೀವಿ ಗುರು ದಯವಿಟ್ಟು ಬಂದು ನೋಡಿ ಅಂತ ಯಾರು ಹೇಳಲ್ಲ, ಅಥವಾ ಯಾರೋ ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಮಾಡಲ್ಲ. ಅಲ್ಲಿ ಕೆಲವು ತಂಡಗಳು ಒಟ್ಟಿಗೆ ಸೇರಿದಾಗ ಅದರಲ್ಲಿರುವ ಶಕ್ತಿ ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ಕಾರಣ ಆಗುತ್ತೆ, ಒಂದು ಕೆಟ್ಟ ಸಿನಿಮಾ ಆಗೋದಕ್ಕೆ ಕಾರಣ ಆಗುತ್ತೆ. ಅದು ಹೊರಗೆ ಬರೋವರೆಗೂ ಗೊತ್ತೇ ಇರಲ್ಲ. ಎಲ್ಲರೂ ಸ್ಟಾರ್ಟ್ ಮಾಡುವಾಗ ನಮ್ಮದು ಸೂಪರ್ ಆಗಿರೋ ಸಿನಿಮಾ ಆಗುತ್ತೆ, ನಮ್ಮದು ಎಕ್ಸ್ಟ್ರಾರ್ಡನರಿ ಸಿನಿಮಾ ಆಗುತ್ತೆ ಅಂತಲೇ ಎಲ್ಲರೂ ಸ್ಟಾರ್ಟ್ ಮಾಡೋದು. ಆದರೆ ಒಂದು ಟೀಮ್ ವರ್ಕ್ ಅಂತ ಏನಿರುತ್ತೆ, ಕೆಲವು ಟೀಮಲ್ಲಿ ಅದು ವರ್ಕೌಟ್ ಆಗಲ್ಲ, ಅವಾಗ ಅದು ನ್ಯಾಚುರಲಿ ಕೆಟ್ಟ ಸಿನಿಮಾ ಆಗಿಬಿಡುತ್ತೆ. ಕೆಲವು ಟೀಮ್ಗಳು ಎಲ್ಲರೂ ಒಗ್ಗೂಡಿ ಮಾಡಿರ್ತಾರಲ್ಲ, ಅವಾಗ ನ್ಯಾಚುರಲಿ ಒಳ್ಳೆ ಸಿನಿಮಾ ಬಂದೇ ಬರುತ್ತೆ. ಸೊ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಪ್ರಮೋಟ್ ಮಾಡ್ತೀರೋ ಅಷ್ಟು ಜನಗಳಿಗೆ ಅದನ್ನು ನೋಡುವ ಆಸಕ್ತಿ ಹುಟ್ಟುತ್ತೆ, ನ್ಯಾಚುರಲಿ ಬಂದೇ ಬರ್ತಾರೆ. ಆ್ಯಂಡ್ ವರ್ಡ್ ಆಫ್ ಮೌತ್ ಹೌದು, ಮೌತ್ ಪಬ್ಲಿಸಿಟಿ ಏನಾಗುತ್ತೋ ಅದೇ ಇಂಪಾರ್ಟೆಂಟು. ಸೊ ಇನ್ನು ಹೆಜ್ಜಾರು ಬಗ್ಗೆ ಏನು ಹೇಳ್ತೀರಾ ಸರ್, ಸಿನಿಮಾ ಓವರಾಲ್ ಸಿನಿಮಾ ಬಗ್ಗೆ? ಸರ್, ಹೆಜ್ಜಾರು ಸಿನಿಮಾದಲ್ಲಿ ನಾನಿದ್ದೀನಿ ಅನ್ನೋದು ನನಗೆ ಪರ್ಸ್ನಲಿ ಹೆಮ್ಮೆ. ನನ್ನ ಕೆರಿಯರಲ್ಲಿ ನಾನು ಬೆರಳೆಣಿಕೆಯಷ್ಟು ಸಿನಿಮಾಗಳನ್ನು ಮಾಡಿರ್ಬೋದು. ಆದರೆ ಹೆಚ್ಚಿನ ಸಿನಿಮಾಗಳಲ್ಲಿ ರಿವ್ಯೂಸ್ ಅಂದರೆ ಪೇಪರ್ ರಿವ್ಯೂಸ್ಗಳಂತ ನಾನು ಏನು ಓದ್ಕೊಂಡು ಬಂದಿದ್ದೀವಿ, ಅಷ್ಟು ಪೇಪರ್ ರಿವ್ಯೂಸ್ಗಳಲ್ಲಿ ನಾನು ನಟನೆ ಮಾಡಿದಂಥ ಸುಮಾರು ಸಿನಿಮಾಗಳಲ್ಲಿ ನವೀನ್ ಕೃಷ್ಣ ಚೆನ್ನಾಗಿ ಮಾಡೋರೆ, ನವೀನ್ ಕೃಷ್ಣ ಅಭಿನಯ ಚೆನ್ನಾಗಿದೆ, ಆದರೆ ಪಿಕ್ಚರು ಫ್ಲಾಪ್ ಆಗಿದೆ. ಕಾರಣ ಇಟ್ ಈಸ್ ನಾಟ್ ಒನ್ ಪರ್ಸನ್. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಒಬ್ಬನ ಅಭಿನಯದಿಂದ ಅದು ಚೆನ್ನಾಗಿ ಆಗಕ್ಕೆ ಸಾಧ್ಯನೇ ಇಲ್ಲ. ಒಟ್ಟಾರೆ ಸಿನಿಮಾ ಚೆನ್ನಾಗಿರಬೇಕು. ಒಟ್ಟಾರೆ ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಅಭಿನಯಕ್ಕೂ ಒಂದು ಪ್ರಶಂಸೆಗೂ ಒಂದು ಗೌರವ ಇರುತ್ತೆ, ಅದಕ್ಕೂ ಒಂದು ರೀತಿ ನೀತಿ ಇರುತ್ತೆ. ಆದರೆ ಹೆಜ್ಜಾರು ಅನ್ನೋ ಒಂದು ಸಿನಿಮಾ ಏನಿದೆ, ನನ್ನ ಪಾತ್ರ ಅವರು ಏನು ಡಿಸೈನ್ ಮಾಡ್ಕೊಂಡಿದ್ರು, ಏನು ವಿಭಿನ್ನವಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ತೋರಿಸಿದ್ದಾರೆ. ಆದರೆ ಒಟ್ಟಾರೆಯಾಗಿ ಸಿನಿಮಾ ಅಂತ ನೀವು ನೋಡಿದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ಸಿನಿಮಾ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ಹೊಸತನದ ಕಥೆ ಇರಬೇಕು, ನಮ್ಮನ್ನು ನಮ್ಮನ್ನು ಹಿಡಿದಿಡಬೇಕು, ತಕ್ಕ ಮಟ್ಟಿಗೆ ನಮ್ಮನ್ನು ಎಂಟರ್ಟೈನ್ ಮಾಡಬೇಕು. ಎಂಟರ್ಟೈನ್ ಮಾಡಬೇಕು ಅಂದರೆ ಬರೀ ನಗಿಸೋದು, ಅಳಿಸೋದು, ಕುಣಿಸೋದು ಇದಷ್ಟೇ ಎಂಟರ್ಟೈನ್ಮೆಂಟ್ ಅಲ್ಲ, ನಿಮಗೊಂದು ಥ್ರಿಲ್ಲಿಂಗ್ ಮೂಮೆಂಟ್ ಕೊಡ್ತಾರಲ್ಲ, ದಟ್ ಈಸ್ ಆಲ್ಸೋ ಎಂಟರ್ಟೈನ್ಮೆಂಟ್, ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್. ಆ ಥರ ಎಂಟರ್ಟೈನ್ಮೆಂಟು ಈ ಸಿನಿಮಾದಲ್ಲಿದೆ. ಹೆಜ್ಜಾರು ಇಟ್ಸ್ ಟೋಟಲಿ ಟೀಮ್ ವರ್ಕ್. ಆ್ಯಂಡ್ ನಿರ್ದೇಶಕನ ಕನಸು, ಈಗ ಅವ್ರು ಬಂದು ನನಗೆ ಹಿಂಗಿಂಗಿದೆ ಕಥೆ ಅಂತ ಹೇಳಿದಾಗ ಅವರು ಏನು ಹೇಳಿದ್ರು, ಅಥವಾ ಅವ್ರ ಕಥೆ ಬರೆದಾಗ ಆ ಕಥೆಗೆ ಡೈರೆಕ್ಟರ್ ಆದರೂ ಒಂದು ಪ್ರಾಮಿಸ್ ಮಾಡಿರ್ತಾನೆ, ನಾನು ಬರೆದಿರುವ ಈ ಕಥೆಯನ್ನು ನನ್ನ ಬರವಣಿಗೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ನಾನು ಬರೆದಿದ್ದೀನೋ ಅಷ್ಟೇ ಅಚ್ಚುಕಟ್ಟಾಗಿ ನಾನು ಸಿನಿಮಾನ ತೋರಿಸ್ತೀನಿ ಅಂತ ಅವ್ರಿಗವರೇ ಪ್ರಾಮಿಸ್ ಮಾಡ್ಕೊಂಡಿರ್ತಾರೆ. ಆ ಪ್ರಾಮಿಸ್ನ ಅವರು ಸಂಭಾಳಿಸಿದ್ದಾರೆ, ಅದು ಪಾಸ್ ಆಗಿದ್ದಾರೆ. ಸೊ ನಿಮ್ಗೆ ಅನ್ಸೋ ಪ್ರಕಾರ ಕೆಲವೊಂದು ಚಿಕ್ಕ ಕ್ವಶನ್ಸ್ ಮನಸ್ಸಿಗೆ ಖುಷಿ ಕೊಡುವಂಥದ್ದು, ಥಿಯೇಟ್ರ್ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ ವೆಯ್ಟ್ ಮಾಡಿ ಟಿಕೆಟ್ ತಗೊಂಡು ಸಿನಿಮಾ ನೋಡೋ ಖುಷಿ ಇರ್ತದ, ಆನ್ಲೈನ್ ಬುಕ್ ಮಾಡ್ಕೊಂಡು ಡೈರೆಕ್ಟ್ ಥಿಯೇಟ್ರ್ ನೋಡೋಕೆ ಸಿನಿಮಾ ಖುಷಿ ಇರುತ್ತಾ? ಅದೇ, ದಟ್ ಈಸ್ ಅಗೇನ್ ಯುವರ್ ಚಾಯ್ಸು. ಮುಂಚೆ ನನಗೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇತ್ತು ಅಂದರೆ ಸಿನಿಮಾಗಳು, ಇವಾಗಲೂ ಇದೆ. ಈಗಲೂ ನನಗೆ ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಅದೇ ಥಿಯೇಟ್ರಲ್ಲಿ ನೀವು ಲಾಕ್ ಹಾಕ್ಬಿಟ್ಟು ಒಟ್ಟಿಗೆ 4 ಸಿನಿಮಾ ನೋಡಿ ತೋರಿಸಿ, ನಾನು ನೋಡ್ತೀನಿ, ಒಂದು ಕ್ಷಣನೂ ಬೋರ್ ಆಗದಿರೋ ಹಾಗೆ. ಅಂದರೆ ಒಳ್ಳೊಳ್ಳೆ ಸಿನಿಮಾಗಳು ಹೇಳೋದು, 4 ಸಿನಿಮಾ ಒಟ್ಟಿಗೆ ಹಾಕಿದ್ರು ನಾನು ನೋಡ್ತೀನಿ. ಥಿಯೇಟ್ರಲ್ಲಿ ಸಿನಿಮಾ ನೋಡುವ ಒಂದು ಮಜಾನೇ ಬೇರೆ. ಮುಂಚೆ ಆ ಒಂದು ಅಭ್ಯಾಸ ಇತ್ತು, ಹಿಂದಿನ ದಿವಸನೇ ಹೋಗಿ ಟಿಕೆಟ್ ತೊಗೊಳ್ತಾ ಇದ್ವಿ, ಕ್ಯೂ ಅಲ್ಲಿ ನಿಂತು ತೊಗೊಳ್ತಾ ಇದ್ವಿ. ಎಷ್ಟೇ ಕಷ್ಟ ಆಗಲಿ ಮಾರ್ನಿಂಗ್ ಶೋ, ಉಪೇಂದ್ರ ಅವರು ಸಿನಿಮಾಗಂತೂ ನಾವು ಬೆಂಗಳೂರಲ್ಲಿರೋ ಅಷ್ಟೂ ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿದ್ದೀನಿ ನಾನು. ಫಸ್ಟ್ ಡೇ ಬ್ಲ್ಯಾಕ್ಔಟ್ ಹೋಗಿದ್ದು ಅದು ಬೇರೆ, ಅದಾದಮೇಲೆ ಶಾಂತಿ ಥಿಯೇಟ್ರು, ನಾಳಂದ ಥಿಯೇಟ್ರು, ಈ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಥಿಯೇಟ್ರ್ ಇದೆಯೋ ಆ ಎಲ್ಲ ಥಿಯೇಟ್ರ್ಗಳಿಗೂ ಹೋಗಿ ನೋಡಿದ್ದೀವಿ. ಯಾಕೆಂದರೆ ಜನಗಳ ಕ್ರೇಜ್ ಆಗಿತ್ತು. ಆ ಚಪ್ಪಾಳೆ, ಆ ಶಿಲ್ಲೆ, ಆ ಕೇಕೆಗಳು, ಆ ಟಿಕೆಟ್ಗಳನ್ನ ಹಿಂಗೆ ಚೆಲ್ಲಾಟ ಇವೆಲ್ಲ ಚೆನ್ನಾಗಿತ್ತು. ಆದರೆ ಕ್ರಮೇಣ ಅದು ಹೇಳಿದ್ನಲ್ಲ, ಎಲ್ಲವೂ ಕೈಗೆ ಬಂದ್ಬಿಡ್ತು. ಈಗ ಮೊಬೈಲಲ್ಲಿ ಅಲ್ಲಿ ಮಾರ್ನಿಂಗ್ ಶೋ ಪಿಕ್ಚರ್ ನೋಡ್ತಾ ಇದ್ದೆ, ಇಂಟ್ರೋಲ್ಗೆ ಇಲ್ಲಿ ನೋಡ್ತಾ ಇರ್ತಾರೆ. ಅಂದರೆ ಅದನ್ನು ನಾವು ಹಿಡಿಯೋಕ್ಕೂ ಕಷ್ಟ, ತಡೆಯೋದಕ್ಕೂ ಕಷ್ಟ. ನಾವು ಹೇಳ್ಬೋದಷ್ಟೇ ಪೈರಸಿನ ನಾವು ಓಡಿಸ್ತೀವಿ, ಪೈರಸಿನ ನಿಲ್ಲಿಸ್ಬಿಡ್ತೀವಿ ಅಂತ.
ನೀವು ಒಂದು ಮಾರ್ಗದಲ್ಲಿ ನಿಲ್ಲಿಸ್ತಾ ಹೋದರೆ ಅಲ್ಲಿ 100 ಮಾರ್ಗಗಳಲ್ಲಿ ಅವರು ಏನೋ ಬೇರೆ ಥರ ಮಾಡ್ತಾ ಇರ್ತಾರೆ. ಸೊ ನಾವಿಷ್ಟೇ ಮಾಡೋಕ್ಕೆ ಸಾಧ್ಯ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಬೇಕು, ಜನಗಳನ್ನ ನೋಡಿ ಅಂತ ಹೇಳಬೇಕು, ಅವ್ರು ಬಂದು ನಾನು ನೋಡಬೇಕು. ಬಟ್ ಫೈನಲಿ ಆ ಟಿಕೆಟ್ ಕೊಟ್ಟು ಕಷ್ಟಪಟ್ಟು ಟಿಕೆಟ್ ತೊಗೊಂಡು, ಅದು ಬ್ಲ್ಯಾಕೇ ಆಗಿರ್ಬೋದು ಅಥವಾ ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೊಂಡೇ ಹೋಗಿರ್ಬೋದು, ಆ ಟಿಕೆಟ್ನ ಅವ್ರು ಹರಿದು ಒಳಗಡೆ ಹೋಗಿ ಕೂತು ಆ ಒಂದು ಫಸ್ಟ್ ಒಂದು ಯಾವುದೋ ಶೋ ರೀಲ್ ಆಗ್ತಾಯಿದ್ರು ಮುಂಚೆ, ಯಾವುದೋ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಗಾಂಧೀಜಿ ಅವ್ರದ್ದು ಸ್ವತಂತ್ರ ಹೋರಾಟಗಾರರದು, ಆ ರೀಲ್ ನೋಡಿ ಅದ್ಯಾವುದೋ ವೈಕೋ ವಜ್ರದಂತಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು, ಅದನ್ನು ನೋಡಿ ಆಮೇಲೆ ಶಿವಲಿಂಗ್ ಶಿವಲಿಂಗ್ ಆಹಾ ಎಂಥ ಬೇಳೆ ಅಂತೇನೋ ಇತ್ತಲ್ಲ. ಸೊ ಅದೆಲ್ಲ ನೋಡಿ ಸಿನಿಮಾ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಆಯ್ತು ಗುರು ಸಿನಿಮಾ. ಸೊ ಇಟ್ ವಾಸ್ ಆಲ್ ಎಕ್ಸೈಟ್ಮೆಂಟು, ಅದು ಚೆನ್ನಾಗಿತ್ತು ಒಂಥರ. ಬಟ್ ಇವತ್ತಿನ ಎಕ್ಸೈಟ್ಮೆಂಟು ಬೇರೆ ಥರ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್, ಈಗ ನಾವು ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದ ಒಂದು 10 ಕಿಲೋಮೀಟ್ರು ನಮ್ಮನ್ನು ಕಾಲೇಜಿಂದ ಡಾಬಾ ಇತ್ತು ಒಂದು, ಅಂದರೆ ಇವತ್ತು ಅದು ವಾಕಬಲ್ ಡಿಸ್ಟೆನ್ಸು. ನಾವು ಕಾಲೇಜಲ್ಲಿ ಹೋಗ್ಬೇಕಾದ್ರೆ 10 ಕಿಲೋಮೀಟ್ರ್ ಬಸ್ಸಲ್ಲಿ ಹೋಗಿ ಆ ಡಾಬಾದಲ್ಲಿ ರೋಟಿ ದಾಲ್ ತಿನ್ನೋದು ನಮಗೆ ದೊಡ್ಡ ಸಾಧನೆ. ಆ ರೋಟಿ ದಾಲ್ ತಿನ್ನೋಕ್ಕೆ ನಾವು 3 ದಿವಸ 10 ರೂಪಾಯಿ ಉಳಿಸ್ಕೊಂಡು, ಅಮ್ಮ ಕೊಟ್ಟಿದ್ದು ಪೆಟ್ರೋಲು ಕೊಟ್ಟಿರೋ ದುಡ್ಡಲ್ಲಿ ಅಥವಾ ಬಸ್ ಚಾರ್ಜ್ ಕೊಟ್ಟಿರೋ ದುಡ್ಡಲ್ಲಿ 50 ರೂಪಾಯಿ 10 ರೂಪಾಯಿ ಉಳಿಸ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಆ ಡಾಬಾಗೆ ಹೋಗಿ ರೋಟಿ ದಾಲ್ ತಿಂತಾ ಇದ್ದಿದ್ದು ನಮಗದು ಎಂಟರ್ಟೈನ್ಮೆಂಟು, ನಮಗದು ದೊಡ್ಡ ವಿಷಯ. ಆದರೆ ಇವತ್ತಿನ ದಿವಸ ಕಾಫಿ ಡೇಯಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋದು ಅಥವಾ ಯಾವುದೋ ಸ್ಟಾರ್ ಬಕ್ಸ್ ಅಂಥ ಜಾಗದಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋದು ಇವಾಗಿನ ಜನರೇಷನ್ಗೆ ಎಂಟರ್ಟೈನ್ಮೆಂಟು. ಇಟ್ಸ್ ನಥಿಂಗ್ ಬಟ್ ಜನರೇಷನ್ನು ಚಾಯ್ಸಸ್ಸು ಡಿಫರ್ ಆಗುತ್ತೆ. ಇವತ್ತಿನ ಹುಡುಗರು ಕರ್ಕೊಂಡು ಹೋಗ್ಬಿಟ್ಟು ಬಾಗುರು ಡಾಬಾಗೆ ಹೋಗೋಣಂದ್ರೆ ಗೆಟ್ ಲಾಸ್ಟ್ ಅಂತಾನೆ. ಸೊ ಇಟ್ಸ್ ಆಲ್ ದೇರ್ ಚಾಯ್ಸ್. ಸೊ ಬಟ್ ಆದ್ರೂ ಆ ಒಂದು 90s 80s ಈ ಜನ್ರೇಷನ್ ಎಂಜಾಯ್ ಮಾಡಿದಷ್ಟು ಈಗಿನ ಮಕ್ಕಳು ಇಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ. ಖಂಡಿತ ಮಿಸ್ ಮಾಡ್ಕೊತಾ ಇದ್ದಾರೆ. ನಾವು 80s 90sಲ್ಲಿ ಆರ್ಕೆಸ್ಟ್ರಾಗಳು, ರೋಡಲ್ಲಿ ಆರ್ಕೆಸ್ಟ್ರಾಗಳು ಎಂಜಾಯ್ ಮಾಡ್ತಾಯಿದ್ವಿ ನಾವು. ಆಮೇಲೆ ಚಿತ್ರಮಂಜರಿ, ಒಂದು ಹಾಡಿಗೋಸ್ಕರ ಇಡೀ ವಾರ ಕಾಯ್ತಾ ಇದ್ವಿ ನಾವು. ಗುರುವಾರದ ಬರ್ತಾ ಇದ್ದ ಒಂದು ಅರ್ಧ ಗಂಟೆ ಕಾರ್ಯಕ್ರಮದಲ್ಲಿ ಒಂದು 6-8 ಹಾಡುಗಳು ಬರ್ತಾಯಿದ್ವು, ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಆ್ಯಂಡ್ ಭಾನುವಾರದತ್ತು ರಾಮಾಯಣ ಮಹಾಭಾರತ, ಸಂಜೆ ಆದರೆ ಒಂದು ಸಿನಿಮಾ, ಒಂದೇ ಸಿನಿಮಾ ಆಯಿತಾ. ಇವತ್ತು 24/7 ಸಿನಿಮಾ, ಅದು ಟಿ ವಿಲಲ್ಲ, ನಿಮ್ಮ ಮೊಬೈಲಲ್ಲಿ ಯಾವ್ದು ಬೇಕು, ಯಾವ ಭಾಷೆ ಬೇಕು, ನಿಮ್ಗೆ ಯಾವ ಥರ ಬೇಕು, ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ. ಅದೇನಾಗುತ್ತೆ, ನಿಮ್ಮನ್ನು ಐಸೋಲೇಟ್ ಮಾಡ್ತಾ ಹೋಗುತ್ತೆ, ಆ ಗುಂಪುಗಾರಿಕೆ ಕಮ್ಮಿ ಆಗಿಬಿಡುತ್ತೆ. ಅಂದರೆ ನಾವುಗಳು ಫ್ರೆಂಡ್ಸ್ ಎಲ್ಲ ಸೇರಿ ಇವಾಗ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತಿರ್ತೀವಿ, ಎಲ್ಲರೂ ತಲೆ ಬಗ್ಸ್ಕೊಂಡು ಹಿಂಗೆ ನೋಡ್ತಾ ಇರ್ತೀವಿ. ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕೂತಿರ್ತೀವಿ, ಅವ್ರವ್ರ ಪಾಡಿಗೆ ಹಿಂಗೆ ಇರ್ತೀವಿ. ಇದನ್ನ ಯಾವಾಗ ಬಿಸಾಕ್ತೀವೋ ಅವಾಗೆಲ್ಲವೂ ಚೆನ್ನಾಗಿರ್ತೀವಿ. ಓಕೆ, ಇನ್ನು ಸಿನಿಮಾ ರಿಲೀಸ್ ಆಗ್ತದೆ ಹತ್ರದಲ್ಲಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಅದೇ ಹೆಜ್ಜಾರು ಎಲ್ಲರೂ ಹೇಳೋ ಥರ ಇದೊಂದು ಡಿಫ್ರೆಂಟ್ ಸಿನಿಮಾ, ಯಾರೂ ಈ ಹಿಂದೆ ಮಾಡಿಲ್ಲ, ಮುಂದೆ ಮಾಡಲ್ಲ, ಈ ಥರ ಎಲ್ಲ ಡೌಗಳು ನಾನು ಮಾಡಲ್ಲ. ಆದರೆ ಒಂದು ಲವ್ ಸ್ಟೋರಿ ಅಂದರೆ ಏನಾಗ್ಬೋದು, ಇಬ್ಬರು ಲವ್ ಮಾಡ್ತಾರೆ, ಇಲ್ಲ ಒಂದಾಗ್ಬೋದು, ಇಲ್ಲ ಸಾಯ್ಬೋದು. ಅಥವಾ ಒಂದು ಕ್ರಿಮಿನಲ್ ಸ್ಟೋರಿ ಅಂತ ತೊಗೊಂಡ್ರೆ ಒಂದು ಕ್ರೈಮ್ ಆಗಿರುತ್ತೆ, ಕ್ರಿಮಿನಲ್ ಯಾರು ಅಂತ ಗೊತ್ತಾಗುತ್ತೆ ಲಾಸ್ಟಲ್ಲಿ ಅಷ್ಟೇ. ಈಗ ಒಂದು ಕೊಲೆ ಸಿನಿಮಾನೇ ಆಗಿದ್ದರೆ ಒಂದು ಕೊಲೆ ಆಗುತ್ತೆ, ಕೊಲೆಗಾರ ಯಾರು ಕೊನೆಯಲ್ಲಿ, ಇಷ್ಟೇ. ಕಥೆಗಳು ಅಷ್ಟು ಸುತ್ತನೇ ನಡೆಯುತ್ತೆ, ಆ ಎಮೋಷನ್ಗಳು ಸುತ್ತನೇ ನಡೆಯುತ್ತೆ. ಅದೇ ಥರನೇ ಹೆಜ್ಜಾರು, ನೀವೆಲ್ಲೂ ಹಿಂದೆ ಕೇಳದೇ ಇರುವಂಥ ಪಾತ್ರಗಳು ಅಲ್ಲ, ಆದರೆ ಈ ಹಿಂದೆ ಹೇಳದೇ ಇರುವ ರೀತಿಯಲ್ಲಿ ಹೇಳಿರುವಂಥ ಒಂದು ವಿಭಿನ್ನವಾದ ಪ್ರಯತ್ನ. ಆ ವಿಭಿನ್ನವಾದ ಪ್ರಯತ್ನ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯಾಕೆ ಇಷ್ಟು ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಒಂದೇ ಒಂದು ಲೈನು, ನನ್ನ ಲೈಫಲ್ಲಿ ಇಲ್ಲೊಬ್ಬ ವ್ಯಕ್ತಿಯ ಲೈಫಲ್ಲಿ ನಡೆದಿರುವ ಘಟನೆಗಳು ನನ್ನ ಲೈಫಲ್ಲೂ ನಡೀತಾ ಇದೆ. ಅದು ಎಷ್ಟಕ್ಕೆ ಒಂದಕ್ಕೊಂದಕ್ಕೆ ಲಿಂಕ್ ಆಗುತ್ತೆ, ಆ್ಯಂಡ್ ಅದರಿಂದ ಏನು ಸಮಸ್ಯೆಗಳು ಶುರುವಾಗುತ್ತೆ, ಆ್ಯಂಡ್ ಆ ಸಮಸ್ಯೆಗಳು ಹೆಂಗೆ ಬಗೆಹರಿಯುತ್ತೆ ಅನ್ನೋದು ಓವರಾಲ್ ಕಂಟೆಂಟು. ಸೊ ನಿಮಗೆ ನೋಡ್ತಾ ಏನೋ ಒಂದು ಹೊಸತನ ನೋಡ್ತಾ ಇದ್ದೀವಿ, ಹೊಸ ಸಿನಿಮಾ ನೋಡ್ತಾ ಇದ್ವಿ, ಹೊಸ ಕತೆ ಕೇಳ್ತಾ ಇದ್ದೀವಿ ಅಂತ ನಿಮಗೆ ಖಂಡಿತವಾಗ್ಲೂ ಅನಿಸುತ್ತೆ. ಸೊ ಹಾಗಾಗಿ ಹೆಜ್ಜಾರು ಅನ್ನೋ ಒಂದು ಸಿನಿಮಾ ಪ್ರಾಮಾಣಿಕರ ಅದ್ಭುತ ಪ್ರತಿಭೆಗಳ ಒಂದು ಪ್ರಯತ್ನ. ಈ ಸಿನಿಮಾನ ನೀವು ನೋಡಬೇಕು ಅಂತ ನಾನು ಕೇಳ್ಕೊಳ್ತಾ ಇಲ್ಲ, ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಪ್ರೀತಿಯಿಂದ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಮತ್ತೆ ಸಿನಿಮಾದ ರಿಲೀಸ್ ದಿನ ಸಿಗೋಣ, ಅದಾದಮೇಲೆ ಮತ್ತೆ ಸಿನಿಮಾದ ಒಂದು ಸಕ್ಸಸ್ ಮೀಟರ್ ಕೂಡ ಸಿಗೋಣ. ಖಂಡಿತ ನಿಮ್ಮ ಬಾಯಿ ಹರಕೆಯಿಂದ ಹಾಗೆ ಆಗಲಿ.